ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿ ಟಿ ಅಪ್ಡೇಟ್ಗೆ ಸ್ವಾಗತ. ಸಿ ಟಿ ಆಲ್ರೆಡಿ ನಿಮಗೆ ಗೊತ್ತಿರೋ ಚಾಯ್ಸ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ, ಬಿಗ್ ಅಪ್ಡೇಟು. ಇಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದ್ದಾರೆ, ಅವರಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ದಾಖಲೆ ಮಾಡಬಹುದು. ಅಲ್ಲಿ ನೀವು ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಸಬ್ಮಿಟ್ ಮಾಡಬಹುದು. ಬಿಕಾಸ್ ನಿಮಗೆ ಯಾಕೆ ಆಪ್ಷನ್ ಇರೋದಿಲ್ಲ ಅಂದರೆ ಆಲ್ರೆಡಿ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ. ಚಾಯ್ಸ್ ಎಂಟ್ರಿ ಮಾಡೋದು ನಿಮ್ಮ ಆಯ್ಕೆ ಏನು, ಸೀಟ್ ಬೇಕಾ ಬೇಡವಾ ಅಂತ ಚೂಸ್ ಮಾಡೋದಕ್ಕೆ. ಆ ನಿಟ್ಟಿನಲ್ಲಿ ಯಾರು ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ ಅವರು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಸೆಕೆಂಡ್ ರೌಂಡ್ಗೆ ಮಾಡಬಹುದು. ಇಲ್ಲಿ ಫಸ್ಟ್ ಒಂದು ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಚಾಯ್ಸ್ ಎಂಟ್ರಿಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು 4 ಚಾಯ್ಸ್ ಕೂಡ ಆಯ್ಕೆ ಮಾಡಬಹುದು. ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಂಜಿನಿಯರಿಂಗ್ ಅವರು ಇಂದು ಬೆಳಿಗ್ಗೆ 11 ಗಂಟೆಯಿಂದ ನಿಮಗೆ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ. ಅಂಡ್ ಕೃಷಿ ವಿಜ್ಞಾನ ವೆಟರ್ನರಿ ಅವರು ಕೂಡ ಬೆಳಿಗ್ಗೆ 11 ಗಂಟೆಯಿಂದ, ಯೋಗ ನ್ಯಾಚುರೋಪತಿ ಅಂದ್ರೆ ನಾಳೆ 11 ಗಂಟೆಯಿಂದ, BSc ನರ್ಸಿಂಗ್ 19ನೇ ತಾರೀಕು 11 ಗಂಟೆಗೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಚಾಯ್ಸ್ ಒನ್ ಆಯ್ಕೆ ಮಾಡಿದ್ರೆ ನೀವು ಇಂಜಿನಿಯರಿಂಗ್ ಮುಖಾಂತರ ಇಂದು ಲೈಕ್ ನೀವೇನಾದ್ರು ನಿಮಗೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆಗಿದೆ, ನಾನು ಹೋಗ್ತೀನಿ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ 16ನೇ ತಾರೀಕಿಂದ ನಿಮಗೆ 21ನೇ ತಾರೀಕು ಟೈಮ್ ಇದೆ. ನಂತರ 22ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅದರೊಳಗಡೆ 22ನೇ ತಾರೀಕು ಸಂಜೆ 6 ಗಂಟೆವರೆಗೆ ನೀವು ಫೀಸ್ ಪೇಮೆಂಟ್ ಕೂಡ ಮಾಡಬೇಕು. ಕೃಷಿ ವಿಜ್ಞಾನ ವೆಟರ್ನರಿ ಕೂಡ ನೀವು ಅಕ್ಸೆಪ್ಟ್ ಮಾಡಿದ್ರೆ ಕೂಡ ನಿಮಗೆ 17ನೇ ತಾರೀಕಿಂದ 22ರವರೆಗೂ ಟೈಮ್ ಇರುತ್ತೆ. ನಂತರ 23ರೊಳಗೆ ನೀವು ಡೌನ್ಲೋಡ್ ಮಾಡಿಕೊಂಡು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತೆಗೆದುಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಯೋಗ ನ್ಯಾಚುರೋಪತಿ ಕೂಡ 18ರಿಂದ 22ರವರೆಗೂ ಟೈಮ್ ಇದೆ. 23ರೊಳಗೆ ನೀವು ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜಿಗೆ ವರದಿ ಮಾಡ್ಕೋಬೇಕಾಗುತ್ತೆ. BSc ನರ್ಸಿಂಗ್ ಕೂಡ 19ರಿಂದ 22ರವರೆಗೂ ನಿಮಗೆ ಟೈಮ್ ಇರುತ್ತೆ. ನಂತರ 19ರಿಂದ 23ರವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇರುತ್ತೆ. ನಂತರ ನೀವು 24ರೊಳಗೆ ನೀವು ಆರಾಮಾಗಿ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಚಾಯ್ಸ್ ಒನ್ ಯಾರು ಎಂಟ್ರಿ ಮಾಡ್ತೀರಾ ಅವ್ರು ಮಾತ್ರ ನಿಮಗೆ ಹೋಗಿ ಅಡ್ಮಿಷನ್ ಕೂಡ ಆಗ್ತೀರಾ. ಉಳಿದವರು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀರಾ. ಅಲ್ಲಿ ನೀವು ಒರಿಜಿನಲ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ 4 ಚಾಯ್ಸ್ ಕೊಟ್ಟಿದ್ದಾರೆ. 4 ಚಾಯ್ಸ್ ಆಯ್ಕೆ ಮಾಡ್ತೀರಾ. ಅಲ್ಲಿ ಚಾಯ್ಸ್ ಒನ್ ಎಂಟ್ರಿ ಮಾಡೋರು ಒಪ್ಪಿದ್ದೀನಿ, ನಾನು ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತೆಲ್ಲ ಆಯ್ಕೆ ಮಾಡಿರೋ ರೀತಿಯಾಗಿ. ಹಾಗಾಗಿ ನೀವು ಚಾಯ್ಸ್ ಆಯ್ಕೆ ಮಾಡಿ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೀಸ್ ಪೇಮೆಂಟ್ ಮಾಡಿ ನಿಮ್ಗೆ ಕನ್ಫರ್ಮೇಷನ್ ಮಾಡಿ ನೀವು ಮಾಡಬಹುದು. ನಂತರ ನೆಕ್ಸ್ಟ್ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ವಿತೌಟ್ ಹೋಲ್ಡ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನಾವು ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿ 4 ಆಯ್ಕೆನ ಮಾಡ್ತೀರಾ. ಉಳಿದವರೆಲ್ಲ ಆರಾಮಾಗಿ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ಬೋದು. ಇನ್ನು ಯಾರಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ ಅಂತವರು ಕಡ್ಡಾಯವಾಗಿ ನೆಕ್ಸ್ಟ್ ರೌಂಡ್ ನೀವು ಅಟೆಂಡ್ ಮಾಡಬಹುದು, ಆಪ್ಷನ್ ಎಂಟ್ರಿ ಮಾಡಬಹುದು. ಬಿಕಾಸ್ ನಿಮ್ಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿರಲ್ಲ. ಇದು ರೆಗ್ಯುಲರ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.